ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೂರ್ಯ ಆರ್ಯ ಚಾನಲ್. ಅಮ್ಮನ ಕೈ ರುಚಿ ಲಾಕ್ಡೌನ್ ಸೀರೀಸಲ್ಲಿ ನಾನಿವತ್ತು ತೋರಿಸ್ತಾ ಇರೋದು ಮೆಂತ್ಯ ಚಟ್ನಿ. ಈ ಚಟ್ನಿ ಬಿಸಿ ಮುದ್ದೆಗೆ, ರೊಟ್ಟಿಗೆ, ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು. ಹಾಗಿದ್ರೆ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅಮ್ಮ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯಕಾಳನ್ನ 1 ಲೋಟ ನೀರಲ್ಲಿ 2 ರಿಂದ 3 ತಾಸು ನೆನೆಲಿಕ್ಕೆ ಇಡ್ತಾ ಇದ್ದಾರೆ. ನೀವು ನೆನೆಸಿಲ್ಲ ಅಂತಂದರೆ ಮೆಂತ್ಯಕಾಳನ್ನ ಹುರಿದು ಕೂಡ ಮಾಡ್ಕೋಬೋದು. ಮೆಂತ್ಯಕಾಳು 1 ಟೇಬಲ್ ಸ್ಪೂನ್ ನೆನೆಸಿಟ್ಟಿದ್ದೀರಾ? ಒಂದು 4 ತಾಸು ನೆನೆಸಿದ್ದೀನಿ. ಆಮೇಲೆ ಒಣ ಕೊಬ್ಬರಿ 1 ಬಟ್ಲಷ್ಟು. 1 ಬಟ್ಲ ಭಾಳ ಆಗುತ್ತೆ, ಕಡಿಮೆ ಹಾಕಿ ನಡೀತೆ. 1 ಬಟ್ಲ ಹಾಕ್ಬೇಕು. ಒಂದಿಷ್ಟು ಇಟ್ಕೊಂಡಿದ್ದೀರಾ. ಮೆಣಸಿನ್ಕಾಯಿ ಖಾರ ಬೇಕು ಅಂದ್ರೆ ಒಂದು 6 ರಿಂದ 7. ದವಲು ಕಾಯಿ ಆದ್ರೆ 3 4 ಸಾಕು. ಬ್ಯಾಡಗಿ ಕಾಯಿ ಆದ್ರೆ ಒಂದು 5 6 ಹಾಕ್ಬೇಕು. ಒಣ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು ಗೋಲಿಗಿಂತ ದೊಡ್ಡದಾಗೆ ಹುಣಸೆ ಹಣ್ಣು, ಒಂದು 2 ಬೆಳ್ಳುಳ್ಳಿ ಗಡ್ಡೆ, ಕರಿಬೇವು, ಕಡಲೆ 2 ಸ್ಪೂನ್ ಕಡಲೆ, 2 ಟೀ ಸ್ಪೂನಲ್ಲಿ ಕಡಲೆ. ಇದು ಒಗ್ಗರಣೆಗೆ ಈರುಳ್ಳಿ ಮತ್ತೆ ಕರಿಬೇವು. ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರಮ್ಮ. ಮೆಂತ್ಯಕಾಳೆಲ್ಲ ಮೆಂತ್ಯಕಾಳು ತೆಗಿತಾ ಇದ್ದಾರೆ. ಕಡಲೆ, ಇಷ್ಟು ಕಡಲೆ, ಒಣ ಕೊಬ್ಬರಿ, ಒಣ ಮೆಣಸಿನ್ಕಾಯಿ. ಇದು ಬ್ಯಾಡಗಿ ಕಾಯಿ ಎಲ್ಲ ಒಂದು 6 ರಿಂದ 7 ಹಾಕಿದೀನಿ. ದವಣ ಕಾಯಿರೆ 4 ಖಾರ ಇರುತ್ತಲ್ಲ, 4 ಸಾಕು. ಕರಿಬೇವು, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಬೆಲ್ಲ, ಉಪ್ಪು. ಅಮ್ಮ ಇವಾಗ ಮೆಂತ್ಯಕಾಳು ನೆನೆಸಿದ ನೀರನ್ನೇ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದಾರೆ. ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದಾರೆ. ಮತ್ತು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಮತ್ತೆ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದಾರೆ. ಈಗ ಮೆಂತ್ಯ ಚಟ್ನಿ ರೆಡಿಯಾಗಿದೆ. ಈಗ ರೆಡಿಯಾಗಿರೋ ಚಟ್ನಿಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮುದ್ದೆ ಜೊತೆ ತಿನ್ಬೋದು. ಆದರೆ ಇವಾಗ ಅಮ್ಮ ಒಗ್ಗರಣೆ ಅಂದರೆ ಕುದುಕ್ಲು ಚಟ್ನಿ, ಮೆಂತ್ಯ ಚಟ್ನಿನ ತೋರಿಸ್ತಾ ಇರೋದು. ಈಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಕರಿಬೇವು ಮತ್ತು ಫೈನ್ಲಿ ಚಾಪ್ಡ್ ಆನಿಯನ್ಸ್ ಇತ್ತಲ್ಲ ಅದನ್ನ ಹಾಕ್ಕೊತಾ ಇದ್ದಾರೆ. 2 ರಿಂದ 3 ನಿಮಿಷ ಈರುಳ್ಳಿ ಎಲ್ಲ ಬೆಂದಮೇಲೆ ನಾವು ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಮೆಂತ್ಯ ಚಟ್ನಿನ ಮಿಕ್ಸ್ ಮಾಡ್ಕೋಬೇಕು. ಅದು ಎಷ್ಟು ತೆಳುವಾಗಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕುದಿಸ್ಕೋಬೇಕು. ನಮ್ಮ ಕಡೆ ಎಲ್ಲ ಇದು ಬಾಣಂತಿಯರಿಗೆ ಕೊಡ್ತಾರೆ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮೆಂತ್ಯಕಾಳು ದೇಹನ ತಂಪಾಗಿಡುತ್ತೆ. ಡಯಾಬಿಟಿಕ್ ಇರೋರಿಗಂತೂ ತುಂಬಾ ಒಳ್ಳೆಯದು. ಈ ಲಾಕ್ಡೌನ್ ಟೈಮಲ್ಲಿ ತರಕಾರಿ ಇಲ್ಲ ಅಂತಂದರೆ ಇದು ಒಂದು ಒಳ್ಳೆ ಆಪ್ಷನ್ನು. ಮತ್ತು ಇದು ಹೆಲ್ದಿಗೂ ತುಂಬಾ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ. ಇದು ರಿಕ್ವೆಸ್ಟೆಡ್ ರೆಸಿಪಿ. ಅದಕ್ಕೋಸ್ಕರನೇ ಅಮ್ಮಂಗೆ ತೋರಿಸಿ ಅಂತ ಹೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫೈನಲಿ ಮೆಂತ್ಯ ಚಟ್ನಿ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಅಪ್ಕಮಿಂಗ್ ವಿಡಿಯೋಸ್ದು ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ.